ವಿದೇಶಿ ಪ್ರವಾಸದ ಬಳಿಕ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟ ಆಂಕರ್ ಅನುಶ್ರೀ ಹಾಗೆ ರೋಷನ್ ದಂಪತಿ. ಅಷ್ಟಕ್ಕೂ ಏನು ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟರು, ತುಂಬಾ ಒಂದು ಬಾಳಲ್ಲಿ ಗುಡ್ ನ್ಯೂಸ್ ಅನ್ನು ಕೊಟ್ಟು ಒಂದು ಸಿಹಿಯನ್ನು ತಿನ್ನಿಸಿದ್ದಾರೆ. ಒಂದು ಸಿಹಿಯನ್ನು ಹಂಚೋದ್ರ ಮೂಲಕ ಒಂದು ಗುಡ್ ನ್ಯೂಸ್ ಅನ್ನು ಹಂಚಿಕೊಂಡಿದ್ದಾರೆ. ಎಲ್ರಿಗೂ ತುಂಬಾ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಏನಾಯಿತು, ವಿದೇಶಿ ಪ್ರಯಾಣದ ಬಳಿಕ ಯಾಕಿಷ್ಟು ಖುಷಿಯಾಗಿದ್ದಾರೆ ಒಂದು ಅನುಶ್ರೀ ರೋಷನ್ ಜೋಡಿ, ಇವರಿಬ್ಬರ ನಡುವೆ ಏನಾಯಿತು, ಏನು ಖುಷಿ ಸುದ್ದಿ ಅಂತಕ್ಕಂಥದ್ರ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಆಂಕರ್ ಅನುಶ್ರೀ ಒಬ್ಬ ಒಳ್ಳೆಯ ಒಂದು ನಿರೂಪಕಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಒಂದು ಜನಮೆಚ್ಚುವ ನಿರೂಪಕಿ. ಯಾವುದೇ ಒಂದು ಕನ್ನಡ ರಿಯಾಲಿಟಿ ಶೋ ಆಗಿರಲಿ, ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ, ಯಾವುದೇ ಒಂದು ದೊಡ್ಡ ಫಂಕ್ಷನ್ ಆಗಿರಲಿ, ಅಲ್ಲಿ ನಿರೂಪಕಿ ಅಂತ ಇರೋದು ಯಾರಪ್ಪ ಅಂತಂದರೆ ಒಂದು ಆಂಕರ್ ಅನುಶ್ರೀ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಅಂತಹ ಆಂಕರ್ ಅನುಶ್ರೀ ಅವರು ತುಂಬ ದಿನಗಳ ಕಾಲ ಒಂಟಿಯಾಗಿ ಇದ್ದರು. ಇವರು ಯಾಕೆ ಮದುವೆ ಆಗ್ತಿಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಒಂದು ಯೋಚನೆ ಕಾಡ್ತಾ ಇತ್ತು. ಇವರು ನೀನು ಮದುವೆ ಆಗಲ್ಲ ಬಿಡು ಅಂತಕ್ಕಂಥ ಮಾತನ್ನು ಕೂಡ ಕೆಲವೊಂದಿಷ್ಟು ಜನರು ಹೇಳ್ತಾ ಇದ್ರು. ವಯಸ್ಸಾಯಿತು, ಆಂಟಿ ಆಗ್ತಿದೆಯಾ, ಮದುವೆ ಯಾವಾಗ ಆಗ್ತೀಯಾ ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರು. ಆದರೆ ಅಂಥವರಿಗೆ ತಕ್ಕ ಪಾಠವನ್ನು ಇವತ್ತು ಆಂಕರ್ ಅನುಶ್ರೀ ಅವರು ಕಲಿಸಿದ್ದಾರೆ. ಯಾಕಪ್ಪ ಅಂತಂದರೆ ಒಂದು ಪ್ರೀತಿ ಮಾಡಿಬಿಟ್ಟು ಒಂದು ರೋಷನ್ ರವರನ್ನು ಮದುವೆ ಆಗ್ತಾರೆ. ಹಲವಾರು ದಿನಗಳ ಕಾಲ ಅಂದರೆ ಹಲವಾರು ವರ್ಷಗಳ ಕಾಲ ಒಂದು ಪ್ರೀತಿಯನ್ನು ಮಾಡ್ತಾರೆ. ಯಾಕಪ್ಪ ಅಂತಂದರೆ ಇವರು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಇವರಿಬ್ಬರ ನಡುವೆ ಇರೋದು ಒಂದು ಪ್ರೀತಿ ಅಲ್ಲ, ಇವರಿಬ್ಬರ ನಡುವೆ ಇರೋದು ಒಂದು ಫ್ರೆಂಡ್ಶಿಪ್ ಮಾತ್ರ ಇರುತ್ತೆ. ಅದಾದ ನಂತರ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಇರ್ತಕ್ಕಂಥದ್ದು ಇಲ್ಲ, ನಾವಿಬ್ಬರು ಜೀವನದಲ್ಲಿ ಚೆನ್ನಾಗಿರ್ತೀವಿ ಅಂತಕ್ಕಂಥದ್ದು ಅವರ ಒಂದು ತಲೆಯಲ್ಲಿ ಬಂದು ಆ ಫ್ರೆಂಡ್ಶಿಪ್ ಇರ್ತಕ್ಕಂಥದ್ದು ಲವ್ ಆಗಿ ಕನ್ವರ್ಟ್ ಆಗುತ್ತೆ. ಲವ್ ಆಗಿ ಕನ್ವರ್ಟ್ ಆದ ತಕ್ಷಣ ಒಂದು ಇಬ್ಬರು ಪ್ರೀತಿಸಿ ಬಿಡ್ತಾರೆ. ಸೊ ಒಂದು 3 ವರ್ಷಗಳ ಕಾಲ ಇಬ್ಬರು ಒಂದು ಫ್ರೆಂಡ್ಸ್ ಆಗಿ ಇರ್ತಾರೆ. ಅದಾದ ನಂತರ ಇಬ್ಬರು ಮದುವೆ ಆಗಬೇಕು ಅಂತಕ್ಕಂಥದ್ದನ್ನ ಡಿಸೈಡ್ ಮಾಡ್ತಾರೆ. ಇಬ್ಬರು ಆಡಂಬರದಿಂದ ವಿಜೃಂಭಣೆಯಿಂದ ಅಭಿಮಾನಿಗಳ ಸಮ್ಮುಖದಲ್ಲಿ ಮದುವೆಯನ್ನು ಕೂಡ ಆಗ್ತಾರೆ. ಅದಾದ ನಂತರ ಏನಾಗತ್ತೆಪ್ಪ ಅಂತಂದ್ರೆ ಒಂದು ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಸೆಲೆಬ್ರಿಟಿಗಳು ಅಂತ ತಕ್ಷಣ ಯಾವ ರೀತಿಯಾಗಿ ಬಿಟ್ಟಿದೆಪ್ಪ ಅಂತಂದ್ರೆ ಇಂದಿನ ದಿನಮಾನಗಳಲ್ಲಿ ಕೆಲವೊಂದಿಷ್ಟು ದಿನಗಳ ಕಾಲ ಜೊತೆಯಲ್ಲಿದ್ದು ಆಮೇಲೆ ಬೈ ಅಂತ ಹೇಳಿ ಬಿಟ್ಟು ಹೋಗೋದಲ್ಲ. ಒಂದು ಯಾರಪ್ಪ ಅಂತಂದ್ರೆ ಒಂದು ಸಾಹಸ ಸಿಂಹ ವಿಷ್ಣುವರ್ಧನ್ ರವರು ಹೇಳಿದ್ದಾರೆ, ಲವ್ ಅಂದ ತಕ್ಷಣ ಒಂದು ಹೈ ಬೈ ಅನ್ನೋದು ಮಾತ್ರ ಅಲ್ಲ, ಸೊ ಅದು ಒಂದು ಜೀವನ ಅಂತಕ್ಕಂಥ ಮಾತನ್ನ ಒಂದು ವಿಷ್ಣು ದಾದಾ ಅವರು ನಮ್ಮೆಲ್ಲರಿಗೂ ಹೇಳಿದ್ದಾರೆ. ಅಂಥ ಒಂದು ಜೀವನವನ್ನು ನೋಡಬೇಕಪ್ಪ ಅಂತಂದರೆ ಒಂದು ಒಳ್ಳೆಯ ಜೀವನದಲ್ಲಿ ಇವರಿಬ್ಬರು ಬದುಕ್ತಾ ಇದ್ದಾರೆ. ಅವಳಿಗೆ ಇವಳು, ಇವನಿಗೆ ಅವಳು ಅಂತಕ್ಕಂಥದ್ದು ಮಾತನ್ನು, ಸೊ ಇವಳಿಗೆ ಅವನು ಅಂತಕ್ಕಂಥ ಮಾತನ್ನು ಇವರಿಬ್ಬರು ಒಂದು ನೆನೆಸ್ಕೊಂಡು ಬದುಕ್ತಾ ಇದ್ದಾರೆ. ಇಬ್ಬರು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇಂತಹ ಒಂದು ಸಮಯದಲ್ಲಿ ಒಂದು ಒಳ್ಳೆಯ ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ ಆಂಕರ್ ಅನುಶ್ರೀ ಹಾಗೆ ರೋಷನ್ ದಂಪತಿಗಳು. ಅಷ್ಟಕ್ಕೂ ಆ ಗುಡ್ ನ್ಯೂಸ್ ಏನು ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬರೋಣ ಬನ್ನಿ. ಆಂಕರ್ ಅನುಶ್ರೀ ಹಾಗೆ ರೋಷನ್ ಇತ್ತೀಚೆಗಷ್ಟೇ ಒಂದು ವಿದೇಶಿ ಪ್ರವಾಸವನ್ನು ಮಾಡಿದ್ರು. ಹಾಗೆ ಒಂದು ಆಂಕರ್ ಅನುಶ್ರೀ ಅವರು ತಮ್ಮ ಗಂಡನ ಬಗ್ಗೆ ಕೆಲವೊಂದಿಷ್ಟು ಸತ್ಯಗಳನ್ನು ಬಿಚ್ಚಿಟ್ಟಿದ್ದಾರೆ. ಗಂಡನ ಬಗ್ಗೆ ಆಗಿರಲಿ, ತಮ್ಮ ಬಗ್ಗೆ ಆಗಿರಲಿ ಕೆಲವೊಂದಿಷ್ಟು ಸತ್ಯಗಳನ್ನ ಬಿಚ್ಚಿಟ್ಟಿದ್ದಾರೆ. ಸೊ ಅವು ಏನಪ್ಪ ಅಂತ ಅಂದರೆ, ಇಲ್ಲ ನಾನು ತುಂಬ ಕೆಲಸದ ಭರದಲ್ಲಿ ನನ್ನ ಗಂಡನನ್ನು ಮರಿತಾ ಇದ್ದೀನಿ, ನನ್ನ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇಲ್ಲ, ನನ್ನ ಅತ್ತೆ ಮಾವಂದರಿಗೆ ಟೈಮ್ ಕೊಡ್ತಾ ಇಲ್ಲ. ಯಾಕಪ್ಪ ಅಂತಂದರೆ ನಾನು ಯಾವಾಗಲೂ ಕೆಲಸ ಅಂತ ಬಡ್ಕೊಳ್ತಾ ಇರ್ತೀನಿ. ಯಾವಾಗಲೂ ಈ ಒಂದು ಆ್ಯಂಕರಿಂಗೇ ನನ್ನ ಜೀವನ ವೃತ್ತಿಯಾಗಿಬಿಟ್ಟಿದೆ. ಯಾಕಪ್ಪ ಅಂತಂದರೆ ನನ್ನ ಕಷ್ಟದ ಸಮಯದಲ್ಲಿ ಕೈ ಹಿಡಿದಿದ್ದು ಇದೆ. ಒಂದು ತಟ್ಟಿನ ಮನೆಯಿಂದ, ಸೊ ಒಂದು ಮಣ್ಣಿನ ಮನೆಯಿಂದ ಇಲ್ಲಿವರೆಗೂ ನನ್ನ ಕರೆದುಕೊಂಡು ಬಂದಿರೋದೇ ಈ ಆ್ಯಂಕರಿಂಗ್ ವೃತ್ತಿ. ಇದರ ಮೇಲೆ ಯಾವಾಗಲೂ ನನಗೆ ಪ್ರೌಡ್ ಫೀಲ್ ಇದೆ. ಅದಕ್ಕಾಗಿಯೇ ನಾನು ಯಾವುದೇ ಆ್ಯಂಕರಿಂಗ್ ಅಂತ ಬಂದ ತಕ್ಷಣ ಯಾವುದನ್ನು ಬಿಟ್ಟು ಕೊಡೋದಿಲ್ಲ. ಯಾಕಂದರೆ ನನ್ನ ಕೆಲಸದ ಮೇಲೆ ನನಗಿರುವ ಗೌರವ, ಪ್ರೀತಿ ಅದು. ಯಾಕಪ್ಪ ಅಂತಂದರೆ ನನ್ನ ಗಂಡ ಈಗ ಯಾವಾಗಲೂ ಹೇಳ್ತಾರೆ, ಇರಲಿ ಬಿಡು ಸಾಕು, ಇಷ್ಟು ದಿನ ಕೆಲಸ ಮಾಡಿದ್ದೀಯ ಅಂತಕ್ಕಂಥ ಮಾತನ್ನು ನನ್ನ ಗಂಡ ಹೇಳ್ತಾರೆ. ಆದರೆ ನನಗೆ ಆ ಆ್ಯಂಕರಿಂಗೇ ಕೈ ಹಿಡಿದಿರೋದು. ಸೊ ಅದನ್ನು ನಾನು ಬಿಟ್ಟು ನನ್ನ ಜೀವನನೇ ಇಲ್ಲ. ಸೊ ಅದಕ್ಕಾಗಿ ನಾನು ಯಾವಾಗಲೂ ಅದಕ್ಕೆ ರೆಸ್ಪೆಕ್ಟನ್ನು ಕೊಡ್ತೀನಿ. ಆದರೆ ನನ್ನ ಗಂಡ ಮತ್ತು ನನ್ನ ಒಂದು ಫ್ಯಾಮಿಲಿಗೆ ನನಗೆ ಟೈಮನ್ನು ಕೊಡೋಕ್ಕೆ ಆಗ್ತಿಲ್ಲ. ಅದಕ್ಕಾಗಿಯೇ ನಾನು ಸ್ವಲ್ಪ ಒಂದು ಯಾವ ರೀತಿ ಆಗಿಬಿಟ್ಟಿದೆಪ್ಪ ಅಂತಂದರೆ ಯಾವಾಗಲೂ ಕೆಲಸ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದ್ದೆ. ಅದಕ್ಕಾಗಿ ಇನ್ಮೇಲೆ ನನ್ನ ಗಂಡನಿಗಾಗಿರಲಿ, ನನ್ನ ಒಂದು ಕುಟುಂಬಕ್ಕಾಗಿರಲಿ ಟೈಮನ್ನು ಕೊಡ್ತೀನಿ. ಆದಷ್ಟು ಒಂದಿಷ್ಟು ಆ್ಯಂಕರಿಂಗನ್ನು ಕಡಿಮೆ ಮಾಡಿಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಇನ್ನು ವಿದೇಶದ ಪ್ರವಾಸಕ್ಕೆ ಮೊನ್ನೆ ಅಷ್ಟೇ ಆಂಕರ್ ಅನುಶ್ರೀ ಆಗಿ ರೋಷನ್ ರವರು ಹೋಗಿದ್ದರು. ಒಂದು ಗುಡ್ ನ್ಯೂಸನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಸೊ ಅದು ಏನಪ್ಪ ಅಂತಂದರೆ ಆಂಕರ್ ಅನುಶ್ರೀ ಆಗಿ ರೋಷನ್ ರವರು ಒಂದು ಹೊಸ ಬಿಸ್ನೆಸ್ಗೆ ಕೈಯನ್ನು ಹಾಕಲಿದ್ದಾರಂತೆ. ಆದಷ್ಟು ಬೇಗ ಒಂದು ದೊಡ್ಡ ಬಿಸ್ನೆಸ್ಗೆ ಕೈ ಹಾಕಿ ಆಂಕರ್ ಅನುಶ್ರೀ ಅವ್ರನ್ನ ಅದಕ್ಕೆ CEO ಮಾಡಲಿದ್ದಾರಂತೆ ಅಂತಕ್ಕಂಥ ಮಾತುಗಳು ಒಂದು ಕೇಳಿ ಬರ್ತಾ ಇವೆ. ಆದಷ್ಟು ಬೇಗ ಇಬ್ಬರು ಅವರು ಅನ್ಕೊಂಡಿರೋ ಕನಸುಗಳನ್ನು ಒಂದು ಈಡೇರಲಿ. ಆದಷ್ಟು ಬೇಗ ಇಬ್ಬರು ಒಂದು ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿ ಅಂತಕ್ಕಂಥದ್ದನ್ನು ಹಾರೈಸೋಣ. ಸೊ ಈ ಒಂದು ಜೋಡಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.